ಸಮಾಜ ಕಲ್ಯಾಣ ಇಲಾಖೆ ಒಳಗೊಂಡಿರೋದೇ SC ST ಅನ್ನ. ಇನ್ನು ಮುಖ್ಯವಾಗಿ ಹಂಗೆ ನೋಡಿದ್ರೆ ಸೋಷಿಯಲ್ ವೆಲ್ಫೇರ್ ಯಾರಿಗೂ ಅಲಾಟ್ ಆಗಿಲ್ಲ, ಖಾಲಿ ಇದೆ. ಮುನಿಯಪ್ಪ ಅವರಿಗೆ ಕೊಟ್ಟು ಬಿಡ್ಬೋದು. ಯಾಕೆ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಇವತ್ತಿನ ಎರಡನೇ ಸ್ಟೋರಿ. ಸಮಾಜ ಕಲ್ಯಾಣ ಖಾತೆ ಕೇಳ್ತಾ ಇರೋಂಥ ಮುನಿಯಪ್ಪ ಅವರಿಗೆ ಕೊಟ್ಬಿಡೋದಪ್ಪ, ಏನಾಗುತ್ತೆ ಅಂದರೆ ಅಸಲಿ ವಿಷಯ ಅಲ್ಲೇ ಇದೆ. ಮುನಿಸಿಕೊಂಡ್ರು ಮುನಿಯಪ್ಪ ಅವ್ರಿಗೆ ಅವ್ರು ಕೇಳಿದ ಖಾತೆ ಸಿಗದೇ ಇರೋದು ಯಾಕೆ ಅನ್ನೋದು ನಮ್ಮ ಒಳನೋಟ ಕಂಡಿದೆ. ಅದೇನು ನೋಡ್ಕೊಂಬನ್ನಿ. ಸಮಾಜ ಕಲ್ಯಾಣ ಸಿಗದಿದ್ದಕ್ಕೆ ಮುನಿಯಪ್ಪ ಅಸಮಾಧಾನ. ಈ ಖಾತೆ ಕೊಡದಿರಲು ಮತ್ತೊಬ್ಬ ಸಚಿವರ ಕಣ್ಣು ಕಾರಣ. ಆಹಾರ ಖಾತೆ ನಂಗೆ ಬೇಡ ಅಂತ ಹೇಳಿ ಸುದ್ದಿಗೆ ಆಹಾರವಾದ ಸಚಿವ ಮುನಿಯಪ್ಪ ಕೋಪಕ್ಕೆ ಮತ್ತೊಬ್ಬರ ಖ್ಯಾತೆಯೂ ಕಾರಣ ಅಂತ ಶಕ್ತಿ ಸೌಧದಲ್ಲೆಲ್ಲ ಅನುರಣಿಸುತ್ತಿದೆಯಂತೆ. ಆಗಿರೋದೇನು ಅಂದ್ರೆ, ಮುನಿಯಪ್ಪನವರು ಕಣ್ಣು ಹಾಕಿದ ಸಮಾಜ ಕಲ್ಯಾಣ ಖಾತೆ ಮೇಲೆ ಅದೇ ಸಮಯದಲ್ಲಿ ಮತ್ತೊಬ್ಬರ ಕಣ್ಣು ಬಿದ್ದಿದೆ. ಹಾಗೆ ಕಣ್ಣು ಬೀಳೋಕೆ ಕಾರಣವೂ ಇದೆ. ಅದೇ ಈ ಸಮಾಜ ಕಲ್ಯಾಣ ಖಾತೆಗಿರುವ ಮಹತ್ವ. ಸುಮಾರು 30,000 ಕೋಟಿ ರೂಪಾಯಿ ಬಜೆಟ್ನ ಖಾತೆ ಅನ್ನೋದು ಮೊದಲ ಕಾರಣ. ಎರಡನೆಯದಾಗಿ, ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಈ ಸರ್ಕಾರದಲ್ಲಿ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಮುಂದೆ 56,000 ಹುದ್ದೆಗಳ ನೇಮಕಾತಿ ಆಗೋಗಿದೆ. ಇನ್ನು 17% ದಲಿತ ಸಮುದಾಯದ ಜನರನ್ನ ಪ್ರತಿನಿಧಿಸೋ ಅವಕಾಶ ಹಾಗೂ ಆ ಸಮುದಾಯಕ್ಕೆ ನೇರವಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಡೋ ಸುವರ್ಣಾವಕಾಶ. ಇಷ್ಟೆಲ್ಲ ಅಪಾರ್ಚುನಿಟಿ ಸಿಕ್ಕಾಗ ಸ್ವಾಭಾವಿಕವಾಗಿ ದಲಿತ ಸಮುದಾಯದ ಲೀಡರ್ ಅನ್ನಿಸ್ಕೋಬಹುದು ಅನ್ನೋದು ಎಲ್ಲಕ್ಕಿಂತ ಮುಖ್ಯವಾದ ಕಾರಣ. ಮುನಿಯಪ್ಪಗೆ ಸಮಾಜ ಕಲ್ಯಾಣ ಸಿಗದಂತೆ ಹಾಕಿದ್ದಾರೆ ಅಡ್ಡಗಾಲು. 5 ನಾಯಕರ ಲಾಬಿ ಮಧ್ಯೆ ಅಂತಿಮವಾಗಿ ಈ ಖಾತೆ ಯಾರ ಪಾಲು? ಇದೇನಿದು ಖಾತೆ ಖ್ಯಾತೆ? ಈ ಸಮಾಜ ಕಲ್ಯಾಣಕ್ಕಾಗಿ ಯಾರ್ಯಾರು ಖ್ಯಾತೆ ತೆಗೆದಿದ್ದಾರೆ ಅಂತ ನೋಡೋಕೆ ಹೋದ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿ ಬಳಿ ಒಟ್ಟಿಗೆ 5 ಜನ ಬಂದು ಕೂಗಿದಂಗಾಗಿದೆ. ಯಾಕಂದ್ರೆ ಅವರು ಕಿವಿಗೆ ಬಿದ್ದ ಗುಸುಗುಸು ಪ್ರಕಾರ ಇದೇ ಖಾತೆ ಬೇಕು ಅಂತ ಈಗಾಗಲೇ ಸಂಪುಟದಲ್ಲಿದ್ದು ತಮ್ಮ ಗೃಹದ ಬಗ್ಗೆ ಬೇಸರ ಪಟ್ಟುಕೊಂಡವರು ಮುಂದೆ ನಿಂತಿದ್ರಂತೆ. ಇದೇ ಕಾರಣಕ್ಕೆ ಮುನಿಯಪ್ಪನವರು ಮಾತನಾಡುವಾಗ AICC ಅಧ್ಯಕ್ಷರು ತಾಯಿ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ದು ಹೆಂಗಿತ್ತು ಅಂದ್ರೆ, ತಾಯಿಯಾಗಲಿ ತಂದೆಯಾಗಲಿ ಮಕ್ಕಳೆಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಲಿ ಅಂದಂಗಿತ್ತು ಅನ್ನೋದು ಹಿರಿಯ ಮೂಲಗಳ ಅಂಬೋಣ. ಇನ್ನು ಅತ್ತ ಈ ಹಿಂದೆ ಈ ಖಾತೆ ನಿರ್ವಹಣೆ ಮಾಡ್ತಿದ್ದ HC ಮಹದೇವಪ್ಪ, ಸಂಪುಟ ಸೇರಲು ಬಯಸಿರುವ ತಿಮ್ಮಾಪುರ ಹಾಗೂ ಮಳವಳ್ಳಿಯ ನರೇಂದ್ರ ಸ್ವಾಮಿಯವರು ಈ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ. ಅದೇನೇ ಆಗ್ಲಿ, ಸಮಾಜ ಕಲ್ಯಾಣ ಖಾತೆ ಬಗ್ಗೆ ಗೊತ್ತಿಲ್ಲದವರೆಲ್ಲ ಇವರ ಖ್ಯಾತೆಯಿಂದ ಈಗ ಈ ಖಾತೆಯ ಮಹತ್ವ ಏನು ಅಂತ ತಿಳ್ಕೊಂಡಂಗಾಯ್ತು. ಆದ್ರೆ ಪಾಪ ಹೊಸ CMಗೆ ಹನಿಮೂನ್ ಪೀರಿಯಡ್ ಅಲ್ಲೇ ಹಿಂಗೆಲ್ಲ ಆಗಬಾರ್ದಿತ್ತು ಅನ್ನೋ ಟಾಕು ಸೈಡ್ ವಿಂಗಲ್ಲಿ ಆಗ್ತಾ ಇದ್ದಿದ್ದು ನಮ್ಮ ಒಳನೋಟಕ್ಕೆ ಕಂಡಿದೆ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ.